ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ದೇಶದ ಶಕ್ತಿ ಯುವಕರು. ಯುವಕರ ಧ್ವನಿ ಯಾವಾಗಲೂ ಮೊಳಗಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ, ಎದ್ದೇಳಿ ಭಾರತೀಯ, ಎದ್ದೇಳಿ, ಗುರಿ ಮುಟ್ಟುವುದಿಲ್ಲದೆ ಅಂತೇಳಿ. ಹಾಗಾಗಿ ನಿಮಗೆ ಆ ಶಕ್ತಿ ಬರಬೇಕು. ಸಿಗಲಾದ ಹೂವಿಗೆ ಭಗವಂತನೇ ಭೂಮಿಗೆ, ಸಿಗಲಾದ ಹೂವಿಗೆ ಭಗವಂತನೇ ಭೂಮಿಗೆ, ಹೂವ ಕೊಡಲಿ ನಿಮಗೆ ನಾ ಹೇಗೆ, ಹೂವ ಕೊಡಲಿ ನಿಮಗೆ ಹೇಗೆ, ನಮ್ಮ ಕಾಲೇಜಿಗೆ ಬಂದಿರುವ ನಿಮಗೆ ಸ್ವಾಗತದ ಬಿಗಿದಪ್ಪಿಗೆ, ನಮ್ಮ ಕಾಲೇಜಿಗೆ ಬಂದಿರುವ ನಿಮಗೆ ಸ್ವಾಗತದ ಬಿಗಿದಪ್ಪಿಗೆ. ನಿಮ್ಮಗಳನ್ನು ಸ್ವಾಗತಿಸಲು ಆ ಸೂರ್ಯನೇ ನಿಸರ್ಗವೇ ನಿಂತಿದೆ ಎಂಬ ಭಾವನೆ ನಮ್ಮೊಳಗೆ ಮೂಡುತ್ತಿದೆ. ನಿಮ್ಮಗಳನ್ನು ಸ್ವಾಗತಿಸಲು ಆ ಸೂರ್ಯನೇ ನಿಸರ್ಗವೇ ನಿಂತಿದೆ ಎಂದು ನನ್ನೊಳಗೆ ಭಾವಿಸುತ್ತದೆ. ಹಾಗಾಗಿ ಈ ಒಂದು ನಿಮ್ಮ ನಮ್ಮ ಕಾಲೇಜಿನ ಸ್ವಾಗತ ಸಮಾರಂಭಕ್ಕೆ ಎಲ್ಲರೂ ಅತಿ ಉತ್ಸಾಹದಿಂದ ಆಗಮಿಸಿದ್ದೀರಿ. ಇಲ್ಲಿ ಈ ಒಂದು ಸ್ವಾಗತ ಗೀತೆಯ ಮೂಲಕ ನಿಮ್ಮನ್ನು ಎಲ್ಲರೂ ಸ್ವಾಗತ ಇದ್ದೀನಿ. ಸ್ವಾಗತ ಗೈರವು ಹಾಡಿ, ನುಡಿ ಪದಗಳ ಮಾಲೆಯ ಮಾಡಿ, ಇಂದಿನ ಈ ಶುಭ ದಿನಕ್ಕೆ ಸುಸ್ವಾಗತ ಗೈರವು ಹಾಡಿ, ಇಂದಿನ ಈ ಶುಭ ದಿನಕ್ಕೆ ಸುಸ್ವಾಗತ ಗೈರವು ಹಾಡಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಶಿಕ್ಷಣ ಪ್ರೇಮಿಗಳು ಆದಂತಹ ಅವರನ್ನು ಒಂದು ಕವಿತೆಯ ಮೂಲಕ ಸ್ವಾಗತಿಸುತ್ತೇನೆ. ಚಿನ್ನದ ಬಣ್ಣದ ಹಕ್ಕಿಗಳ ಕೂಡಿ, ಭಿನ್ನ ವಿಭಿನ್ನ ಹಾಡುಗಳು ಹಾಡಿ, ಕಾನನ ಬಾನಿನ ತುಂಬ ಜಾರಿ, ಚಿತ್ತಾರದೆ ಸ್ವಾಗತಿಸಲು ಬಂದಿದೆ ಹಕ್ಕಿಗಳು ಹಾರಿ ಹಾರಿ. ಆ ಹಕ್ಕಿಗಳೇ ತಮ್ಮನ್ನು ಸ್ವಾಗತಿಸ್ತಾ ಇದೆ. ಈ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಕಾಲೇಜು ಪ್ರಾಂಶುಪಾಲರು, ಉತ್ಸಾಹ ಯುವಕರು ಆದಂತಹ ಶ್ರೀಯುತರಾದ ರಾಜೇಶ್ ಎಂದವರು ಈ ವೇದಿಕೆ ಅಲಂಕರಿಸಿದ್ದಾರೆ. ಅವರಿಗೆ ಹೂಗುಚ್ಛ ಕೊಡುವ ಮೂಲಕ, ಅಂದರೆ ಹೂಗಳನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಸಿರು ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿ ಶಾಂತಿಯ ಒಂದು ನೆಲೆಯೊಳಗೆ ಅಡಗಿರುವಂಥದ್ದು. ಈ ದೇಶಕ್ಕೆ ಶಾಂತಿ ರೈತ, ಆ ರೈತರ ಪ್ರತೀಕ ಈ ಹಸಿರು. ಈ ಹಸಿರು ಹೂಗಳನ್ನು ಕೊಡೋದ್ರ ಮೂಲಕ ಸ್ವಾಗತ ಮಾಡಿಕೊಡ್ತೀವಿ. ಧನ್ಯವಾದಗಳು ಸರ್. ಕೈ ಮುಗಿಲು ಕಡಲೊಳಗೆ ಕೆನ್ನೀರಿನ ಮಳೆಗಳಿಗೆ, ಕೈ ಮುಗಿಲು ಕಡಲೊಳಗೆ ಕೆನ್ನೀರಿನ ಮಳೆಗಳಿಗೆ, ಹೊನ್ನ ಕಿರಣವ ಬೀರುತ್ತ ಅರಳಿದ ಆದಿತ್ಯನ ಪಸರಿಸುವ ಹೊಂಬೆಳಕಿನ ಸ್ವಾಗತಕ್ಕೆ ಇಬ್ಬನಿಯು ಆರತಿಯ ಆಡಿ ಮಾಡುತ್ತಿರಲು ಈ ವಸುಂಧರೆ, ಇಬ್ಬನಿಯ ಆರತಿ ಮಾಡುತ್ತಿರಲು ಈ ವಸುಂಧರೆ. ಈ ವಸುಂಧರೆಗೆ ಇನ್ನೊಬ್ಬ ಪ್ರತಿ ಸೂರ್ಯನಂತೆ ಬೆಳೆದಿರುವ ವಸುಂಧರೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ನಂದಿನಿ ಪ್ರಕಾಶ್ ಅವರು ಈ ವೇದಿಕೆಯನ್ನು ಅಲಂಕರಿಸಿದರು. ಅವರಿಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಮೇಡಮ್. ಬದಲಾಗಿದೆ ಜಗತ್ತು, ಬದಲಾಗಿದೆ ಜಗತ್ತು. ನಾವೇಕೆ ಬದಲಾಗಬಾರದು? ಆ ಬದಲಾವಣೆ ನಿಯಮಗಳು ಹೇಗಿರಬೇಕು? ಸಕ್ರಿಯವಾಗಿರಬೇಕು, ಸಮಂಜಸವಾಗಿರಬೇಕು, ಇನ್ನೊಬ್ಬರಿಗೆ ಒಳಿತನ್ನು ಮಾಡುವಂತಿರಬೇಕು. ಅಂತಹ ಒಳಿತನ್ನು ಸದಾ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತಹ ನಮ್ಮ ಹಿರಿಯ ಉಪನ್ಯಾಸಕರು, ಮಾರ್ಗದರ್ಶಕರು, ಅನುಭವಿಗಳಾದ ಶ್ರೀಯುತರಾದ ಭಾಸ್ಕರ್ ಸರ್ ಅವರು ಈ ವೇದಿಕೆಯನ್ನು ಅಲಂಕರಿಸಿದರೆ ಅವರಿಗೂ ಕೂಡ ಸ್ವಾಗತ ಬಯಸ್ತಾರೆ. ಪ್ರತಿಭೆ ಯಾರಪ್ಪನ ಸೊತ್ತಲ್ಲ, ಸಾಧಕನ ಸೊತ್ತು. ಆ ಪ್ರತಿಭೆಗಳಿಗೆ ವಯಸ್ಸಿನ ಹಂಗು ಬಿಂದು ಬಿಗುಮಾನ ಯಾವುದಿಲ್ಲ. ಎಲ್ಲವನ್ನು ಕರೆದು ನಾನು ಸಾಧಿಸಬಲ್ಲೆ ಅಂತೇಳಿ ಇಡೀ ಮಹಿಳಾ ಸಂಕುಲಕ್ಕೆ ಆದರ್ಶಪ್ರಾಯರಾಗಿ, ಸಂಶೋಧಕರಾಗಿ, ಕೌನ್ಸಿಲರ್ ಆಗಿ, ನಿಮ್ಮೆಲ್ಲರಿಗೆ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಇರುವಂತಹ ಈ ವೇದಿಕೆ ಅಲಂಕರಿಸಿದರೆ ಅವರೇ ಶ್ರೀಮತಿ ಲಕ್ಷ್ಮೀ ವಿಜಯಶ್ರೀ ಅವರು.
ಭೂಮಿಯ ಎಲ್ಲೆಡೆ ನೀರು ಚಿಮುಕಿಸಿ, ಭೂಮಿಯ ಎಲ್ಲೆಡೆ ನೀರು ಚಿಮುಕಿಸಿ, ಬಾನಿನ ಎಲ್ಲೆಡೆ ಸ್ವರ್ಣ ಅಂಟಿಸಿ, ನಗು ಮುಖದ ಜಗದೊಡೆಯ ಬಯಸಿ ಇಲ್ಲಿ ಎಲ್ಲ ಸ್ವಾಗತಿಸಲು ಸೇರಿ ನಿಂತಿವೆ, ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಿಲ್ಲಿಸಿ. ಜಗದೆಲ್ಲಡೆ ನಿಂತಿವೆ ಪ್ರಕೃತಿಯ ಲೀಲೆ. ಸ್ವಾಗತವನ್ನು ಕೊಡ್ತಾ ಸುಸ್ವಾಗತ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ MS ಕಾಲೇಜ್ ಎಂಬ ತೋಟಕ್ಕೆ ನಿಮ್ಮ ಮನೆಯ ಹೂಗಳನ್ನು ನಮಗೆ ನೀಡಿದ್ದೀರಿ. ಪ್ರೀತಿಯ ಪೋಷಕ ಬಂಧುಗಳೇ, ನಿಮಗೆ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸ್ವಾಗತ. ಇನ್ನು ಮುಖ್ಯವಾದ ಒಬ್ಬ ವ್ಯಕ್ತಿಗಳು ನಮ್ಮನ್ನು ಇರಬೇಕಾಗಿದ್ದು MS ಮಾನಸ ಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ನಿಮ್ಮೆಲ್ಲರೂ ಗೊತ್ತಿರುತ್ತೆ, ಅವರೇ ಶ್ರೀಯುತ ಶಿವಪ್ರಕಾಶ್ ಸರ್ ಅವರು ಇರಬೇಕಾಗಿರು. ಇವತ್ತು ಅವರ ಅನುಪಮ ಸ್ಥಿತಿಯಲ್ಲಿ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಮನುಷ್ಯ ತಾನು ಬೆಳೆಯುವುದಲ್ಲೇ ನಮ್ಮವರು ಬೆಳೆಸಬೇಕು. ಸಮಾಜ ನಮಗೇನು ಕೊಟ್ಟಿದ್ದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವೇನಾದ್ರು ಕೊಡಬೇಕಂತೇಳಿ ಎಂದಿಗೂ ದೂರದೃಷ್ಟಿ ನಿಲುವನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರಲ್ಲ, ಅವರೇ ದಿವಂಗತ ಶ್ರೀಯುತ ನಾರಾಯಣ ಸರ್ ಅವರು ನಮ್ಮೊಂದಿಗಿಲ್ಲ. ಆದರೂ ಸಹ ಅವರು ಕಟ್ಟಿದಂಥ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ, ಎಲ್ಲರಿಗೆ ಒಂದು ನೆರಳು ಕೊಡ್ತಾ ಇದೆ, ಶಿಕ್ಷಣ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.